ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದ ವಿಜಯನಗರ ಕಾಲೇಜಿನ ಸುವರ್ಣ ಭವನದಲ್ಲಿ ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಸಂಪನ್ಮೂಲ ವ್ಯಕ್ತಿಗಳಿಂದ ವಚನ ಚಳವಳಿ ಸಮಕಾಲೀನ ಸಂದರ್ಭದ ಮುಖಾಮುಖಿ ಕುರಿತು ವಿಚಾರ ಸಂಕಿರಣ ನಡೆಸಿಕೊಳ್ಳಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಕನ್ನಡ ವಿಶ್ವವಿದ್ಯಾಲಯದ ದಲಿತ ಸಂಸ್ಕೃತಿ ಅಧ್ಯಯನ ಪೀಠ ಹಂಪಿ ಹಾಗೂ ಬಳ್ಳಾರಿ ವಿವಿ ಸಂಘದ ಇತಿಹಾಸ ವಿಭಾಗ ಹೊಸಪೇಟೆ ವಿಜಯನಗರ ಮಹಾವಿದ್ಯಾಲಯದ ಸಹಭಾಗಿತ್ವದಲ್ಲಿ ಕೈಗೊಂಡ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಸಂಪನ್ಮೂಲ ವ್ಯಕ್ತಿಗಳಿಂದ ವಚನ ಚಳವಳಿ ಸಮಕಾಲೀನ ಸಂದರ್ಭದ ಮುಖಾಮುಖಿ ಕುರಿತು ರಾಜ್ಯಮಟ್ಟದ ವಿಚಾರ ಸಂಕಿರಣ ನಡೆಸಿಕೊಡಲಾಯಿತು. 800 ವರ್ಷಗಳ ಮುಂಚೆ ನಡೆದಂತ ವಚನ ಚಳುವಳಿ, ಬಸವಾದಿ ಶರಣರು ನಡೆಸಿದಂತ ವಚನ ಚಳುವಳಿಗೂ ಇವತ್ತಿನ ಸಮಕಾಲೀನ ಸಂದರ್ಭಕ್ಕೂ ಹೇಗೆ ಒಂದಕ್ಕೊಂದು ಮುಖಾಮುಖಿ ಮಾಡೋದು. ಮುಖಾಮುಖಿ ಎಂದ ತಕ್ಷಣ ಎರಡರ ಸಂಘರ್ಷವಲ್ಲ. ಆ 12ನೇ ಶತಮಾನದ ವಚನ ಚಳುವಳಿಯ ಅನೇಕ ಅಂಶಗಳನ್ನ ಈಗಿನ ಸಂದರ್ಭದಲ್ಲಿ ನಾವು ಏಕೆ ಪರಿಗಣಿಸಬೇಕು. ಆ ಚಳವಳಿ ನಡೆದು 800 ವರ್ಷಗಳು ಕಳೆದರೂ ಕೂಡ ಇವತ್ತು ಕೂಡ ನಾವು ಆ ಬಸವಾದಿ ಶರಣರು ಹೋರಾಟ ಮಾಡದಂತ ಅನೇಕ ಅಂಶಗಳ ಬಗ್ಗೆ ಇನ್ನೂ ಒಂದು ಸ್ವಲ್ಪವೂ ನಾವು ಸಾಧನೆ ಮಾಡಕ್ಕಾಗಿಲ್ವೇ, ಯಾಕೆ ಮಾಡಕ್ಕಾಗಿಲ್ಲ ಅನ್ನುವಂಥ ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳುವ ಒಂದು ಸಂದರ್ಭವೂ ಕೂಡ ಈ ವಿಚಾರ ಸಂಕಿರಣದ ಒಳಗಡೆ ಅಡಗಿದೆ. 12ನೇ ಶತಮಾನದಲ್ಲೇ ನಡೆದಂತ ವಚನ ಚಳುವಳಿಯನ್ನು ನಾವು ಎರಡು ಆಯಾಮದಲ್ಲಿ ನಾವು ಗಮನಿಸಬೇಕು. ಒಂದು ವಚನ ಸಾಹಿತ್ಯ, ಇನ್ನೊಂದು ಸಾಮಾಜಿಕ ಬದಲಾವಣೆಯ ತುಡಿತ. ನಾವು ಆ 12ನೇ ಶತಮಾನದ ವಚನ ಸಾಹಿತ್ಯದ ಸಾಧನೆಯನ್ನ ಇವತ್ತು ಆಧುನಿಕ ಕಾಲದ ಸಾಹಿತ್ಯದ ಜೊತೆಗೆ ತುಲನೆ ಮಾಡಿ ನೋಡಿದಾಗ ವಚನ ಸಾಹಿತ್ಯದ ಹಿರಿಮೆಯೇ ನಮಗೆ ಹೆಚ್ಚು ಕಾಣ್ತಾ ಹೋಗ್ತದೆ. ಯಾಕೆ? ಆ ಕಾಲದ ಸಾಮಾಜಿಕ ಬದಲಾವಣೆಯ ತುಡಿತವನ್ನ ಇವತ್ತು ನಾವು ಏನು ಸಂಕಟ ಪಡ್ತಾ ಇದ್ದೇವೆ, ಯಾಕೆ ಇವತ್ತು ನಮ್ಮ ಸಮಾಜ ಹೀಗಾಗ್ತಾ ಇದೆ, ಸಮಾನತೆಯ ಇನ್ನೂ ನಾವು ಸಾಧಿಸೋಕ್ಕಾಗಿಲ್ಲ, ಅಸಮಾನತೆಗೆ ತುಂಬಿ ತುಳುಕ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಿದಾಗ ವಚನಕಾರರ ಆ ಕ್ರಾಂತಿಕಾರಿ ನಿಲುವನ್ನ ಇವತ್ತು ಕೂಡ ನಾವು ತುಳಿಯಕ್ಕಾಗ್ತಾ ಇಲ್ಲ. ಅವರು ಬಿಟ್ಟು ಹೋದಂತ ಸಾಹಿತ್ಯ ಮತ್ತೆ ಆ ಸಾಮಾಜಿಕ ತುಡಿತದ ಅಂಶಗಳನ್ನ 800 ವರ್ಷಗಳು ಕಳೆದರೂ ಸಹ, ಅವರಿಗಿಂತ ವೈಜ್ಞಾನಿಕವಾಗಿ ನಾವು ಮುಂದುವರೆದರೂ ಸಹ, ಚಂದ್ರನ ಮೇಲೆ ಮಂಗಳದ ಮೇಲೆ ಕಾಲಿಟ್ಟರೂ ಸಹ ಸೂರ್ಯನ ಮೇಲೆ ಕಾಲಿಡೋದೊಂದು ಬಾಕಿ ಇದೆ. ಆದರೂ ಕೂಡ ಯಾಕೆ ನಾವು ಅಂತ ಹೃದಯ ಬೆಸೆಯುವ ಮನುಷ್ಯತ್ವವನ್ನ ಹರಡುವ ವಿಚಾರಗಳಲ್ಲಿ ಹಿಂದೆ ಉಳಿದಿದ್ದೀವಿ ಅಂತ ಯೋಚನೆ ಮಾಡಿದಾಗ ನಮಗೆ ಬಹಳ ನಿರಾಸೆ ಆಗ್ತದೆ. ಇಂಥ ನಿರಾಸೆಯ ವಾತಾವರಣದಲ್ಲಿ, ಅಸಮಾನತೆಯ ಸಮಾಜದಲ್ಲಿ ನಾವು ಮುಂದಿನ ಭವಿಷ್ಯಕ್ಕೆ, ನಮ್ಮ ಮುಂದಿನ ತಲೆಮಾರಿಗೆ ಏನನ್ನ ಕಟ್ಟಿಕೊಡಬೇಕು, ನಮ್ಮ ಸಮಸ್ಯೆಗಳನ್ನ ಮುಂದಿನ ತಲೆಮಾರಿಗೆ ವರ್ಗಾಯಿಸಿ ನಾವೆಲ್ಲ ಹೋಗ್ಬೇಕೆ, ಅಥವಾ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಹುಡುಕಿ ಮುಂದಿನ ಸಮಾಜ ಭವಿಷ್ಯದಲ್ಲಿ ಉತ್ತಮಿಕೆಯನ್ನು ಕಾಣಬೇಕು ಅಂತ ನಾವು ಆಲೋಚಿಸಬೇಕೆ ಅಂತ ಯೋಚನೆ ಮಾಡಿದಾಗ ಈಗೇನು ಸಮಸ್ಯೆಗಳನ್ನು ನಾವು ಸಿಕ್ಕಿ ಹಾಕಿಕೊಂಡು ಎದುರಿಸ್ತಾ ಇದ್ದೀವಿ ಅವೆಲ್ಲ ನಮ್ಮ ಮುಂದಿನ ತಲೆಮಾರಿಗೆ ಬೇಡ.
ನಮ್ಮ ಮುಂದಿನ ತಲೆಮಾರು ಮನುಷ್ಯತ್ವದಲ್ಲಿ, ಸಾಮಾಜಿಕ ಸಮಾನತೆಯಲ್ಲಿ ಮುಂದೆ ಇರಬೇಕು, ಇಡೀ ವಿಶ್ವಕ್ಕೆ ಮಾದರಿಯಾಗಿರಬೇಕು ಅನ್ನುವಂಥ ಆಶಯದೊಂದಿಗೆ ಇಂಥ ಒಂದು ವಚನ ಚಳುವಳಿ ಮತ್ತು ಸಾಮಾಜಿಕ ಸಂದರ್ಭದ ಈ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಈ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಅದು ಈ ವಿಜಯನಗರ ಮಹಾವಿದ್ಯಾಲಯದಲ್ಲೇ ಏರ್ಪಡಿಸಿರುವಂಥದ್ದು ನಿಜವಾಗಲೂ ಕೂಡ ತುಂಬ ಆನಂದದಾಯಕವಾದಂಥ ವಿಷಯ. ಈ ವಿಚಾರ ಕ್ರಾಂತಿಗೆ ಮುನ್ನುಡಿ ಕುವೆಂಪು ಏನಾಗಲೇ ಹೇಳಿದರು, ಈ ಕಾಲೇಜಿಂದಲೇ ಇವಾಗ ಶುರುವಾಗಲಿ, ಮುಂದಿನ ತಲೆಮಾರಿನ ಭವಿಷ್ಯತ್ತಿನ ಬಗ್ಗೆ, ಸುಂದರವಾದ ಭವಿಷ್ಯತ್ತಿನ ಬಗ್ಗೆ ಆಲೋಚನೆ ಮಾಡುವ ಮಿಂಚುಗಳು ನಿಮ್ಮಿಂದ ಬೆಳಕಿಗೆ ಬರಲಿ ಅಂತ ನಾನು ಹೇಳ್ತಾ ಈ ನನ್ನ 2 ಉದ್ಘಾಟನಾ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಮುಂದೆ ಒಂದು ಸಂವಿಧಾನ ಅಮೆಂಡ್ಮೆಂಟ್ ನೋಡಕ್ಕಾಗಲ್ಲ ನಿಮಗೆ, ಇದು ನೋಡ್ಬೇಕಿದ್ರು ಗೊತ್ತಿಲ್ಲ, ಅಥವಾ ಇದು ಕೊಟ್ಟಿಗೆ ಸೇರಿಸಿ ಮಾತ್ರ ಮೀಸಲಿದು, ಇದು ಲಾ ಓದೋರು ಮತ್ತೆ ಮೀಸಲು ಇರುತ್ತಲ್ಲ. ಭಾರತ ನೆಲದ ಪ್ರತಿಯೊಬ್ಬ ಮಾನವ ಜೀವಿಗೂ ಬೇಕಿದು. ಇದು ಎಲ್ಲ ಸಬ್ಜೆಕ್ಟ್ ಸಂಬಂಧಪಟ್ಟದ್ದು. ಈ ಎಲ್ಲ ಸಬ್ಜೆಕ್ಟ್ ಎಲ್ಲ ಮನಕುಲಕ್ಕೂ ಸಂಬಂಧಪಟ್ಟಿರೋದ್ರಿಂದ ಎಲ್ಲ ಮನಕುಲಕ್ಕೂ ದೇವತೆಗಳು ಬೇಕು, ಎಲ್ಲ ಮನಕುಲಕ್ಕೂ ಅಜ್ಞಾನ ಬೇಕು. ಅದು ಎಲ್ಲ ಕುಲಕ್ಕೂ ಸುಜ್ಞಾನ ಬೇಡವಲ್ಲ? ಯಾಕೆ ನಾವು ಸುಜ್ಞಾನ ಇಷ್ಟಪಡ್ತಾ ಇಲ್ಲ, ಅಜ್ಞಾನ ಇಷ್ಟಪಡ್ತೀವಿ ಅಂತಂದ್ರೆ ಇದು ಪಿತ್ರಾರ್ಜಿತ ಆಸ್ತಿಯಾಗಿ ಬಂದ್ಬಿಟ್ಟಿದೆ ಭಾರತದಲ್ಲಿ. ಅಜ್ಞಾನ ಎಂಬುದು ಪಿತ್ರಾರ್ಜಿತ ಆಸ್ತಿಯಾಗಿ ಬಂದ್ಬಿಟ್ಟಿದೆ. ನಮಗೆ ಆಸ್ತಿ ಕೊಡಲ್ಲ ಜನ, ಬೇರೆ ಕೊಂಡಿಲ್ಲ. ಈ ಒಂದು ಅಜ್ಞಾನವನ್ನೇ ಪಿತ್ರಾರ್ಜಿತ ಆಸ್ತಿ ಕೊಟ್ಟರು. ಈ ಪಿತ್ರಾರ್ಜಿತ ಆಸ್ತಿಯನ್ನ ನಾಶ ಮಾಡಬೇಕು ಹೋರಾಡಿದ್ದೆ ಬಸವಣ್ಣ, ಬಸವಾದಿ ಶರಣರು ಮತ್ತು ಕೀರ್ತನೆಕಾರರು, ಸೂಫಿಗಳು, ಸಂತರು, ವಚನಕಾರರು, ಮತ್ತೆ ಅಂಬೇಡ್ಕರ್ ಸಂವಿಧಾನ. ಎಲ್ಲ ತಲೆಯಿಂದ ಹುಟ್ಟುದು ಅದಕ್ಕೊಂದು ದೊಡ್ಡ ಪುರಾಣ, ಕೈಯಿಂದ ಹುಟ್ಟುದು ಅದಕ್ಕೊಂದು ಪುರಾಣ, ಹೊಟ್ಟೆಯಿಂದ ಹುಟ್ಟುದು ಅದಕ್ಕೊಂದು ಪುರಾಣ, ಕಾಲಿಂದ ಹುಟ್ಟುದು ಅದಕ್ಕೊಂದು ಪುರಾಣ ಅಂತ ಹೇಳಿ ದೊಡ್ಡ ದೊಡ್ಡ ಪುರಾಣ ಭಾರತ ನಿರ್ಮಾಣ ಮಾಡ್ತಾರೆ. ಒಂದೇ ಉತ್ತರ ಕಣಗ ಕೊಡೋದು, ಹುಟ್ಟದ ಯೋನಿಗಳಿಲ್ಲ, ಬೆಟ್ಟದ ಗುಂಡುಗಳಿಲ್ಲ, ಅಷ್ಟು ಉನ್ನತ ವಸ್ತುಗಳಿಲ್ಲ ಅಂತ. ಈ ಒಂದು ಪ್ರಶ್ನೆಗೆ ಈ ಒಂದು ಉತ್ತರ ಕೊಡೋಕ್ಕಾಗಿ ನಾವು ಈ ಪ್ರಶ್ನೆಗೆ ಇವತ್ತು ಉತ್ತರ ಕೊಡೋಕೆ, ಯಾಕಂದ್ರೆ ನಮ್ಮ ಪುರಾಣ ಭಾರತ, ಕನಕಂದು ವಾಸ್ತವ ಭಾರತ, ಬಸವಣ್ಣಂದು ವಾಸ್ತವ ಭಾರತ. ಈ ಪುರಾಣ ಭಾರತವನ್ನು ಸ್ವೀಕರಿಸೋಣ, ವಾಸ್ತವ ಭಾರತವನ್ನು ಅರ್ಥ ಮಾಡ್ಕೊಳ್ಳೋಣ. ಆ ವಾಸ್ತವ ಭಾರತ ಹಿನ್ನೆಲೆಯಿಂದ ಇವತ್ತಿನ ವಿಚಾರ ಸಂಕಿರಣ 3 ಗೋಷ್ಠಿಗೆ ಪ್ರಬಂಧ ಬರೆಯಲಾಗುತ್ತೆ. ಆ ಎಲ್ಲ ಪ್ರಬಂಧಗಳು ಸಹ ಇವತ್ತಿನ ಸಂವಿಧಾನ, ಇವತ್ತಿನ ಸಮಕಾಲೀನತೆ, ಇವತ್ತಿನ ಬಂಧುತ್ವ ಕುರಿತು ವಚನ ಚಳವಳಿ ಮತ್ತು ಬಸವಣ್ಣನವರ ಆಶಯ ಇಟ್ಕೊಂಡು ಚರ್ಚೆ ಆಗ್ತಾ ಹೋಗ್ತದೆ. ವಿದ್ಯಾರ್ಥಿಗಳು ಈ ವಿಚಾರ ಸಂಕಿರಣ ಬಳಸ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ತತ್ವ ಸಿದ್ಧಾಂತ ಹಿನ್ನೆಲೆಯಿಂದ ನಾವು ಬಹಳ ಪ್ರೀತಿಯಿಂದ ಮಾಡುವಂಥ ವಿಚಾರ ಸಂಕಿರಣ, ಹಿಂಗಾಗ ಮಾಡುವ ವಿಚಾರ ಸಂಕಿರಣ ಇದು. ನಾಳೆ ಮಕ್ಕಳು ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮಿಂದ 4 ಜನಕ್ಕೆ ಹೋಗ್ಬೇಕು, ಮನೆಗಳಲ್ಲಿ ಮಾತಾಡಬೇಕು, ಅಪ್ಪ ಅಮ್ಮ ಜೊತೆ ಮಾತಾಡಬೇಕು, ಅಕ್ಕ ತಂಗಿ ಜೊತೆ, ಅಣ್ಣ ತಮ್ಮ ಜೊತೆ ಮಾತಾಡಬೇಕು. ನೀವು ಮಾತಾಡಿದ್ರೆ ಚರಿತ್ರೆ ಮಾತಾಡುತ್ತೆ. ಆ ಹಿನ್ನೆಲೆಯಿಂದ ಈ ವಿಚಾರಕ್ಕೆ ಅಂದ್ಕೊಂಡಿದ್ದೀವಿ. ಈ ವಚನ ಚಳವಳಿ ಸಮಕಾಲೀನ ಸಂದರ್ಭದ ಮುಖಾಮುಖಿ ಅನ್ನುವ ವಿಷಯ ಇವತ್ತಿನ ಸಮಾಜದ ತಲ್ಲಣಗಳಿಗೆ ಉತ್ತರ ಕೊಡುವ ಅವಶ್ಯಕತೆಯ ಕಾರಣಕ್ಕಾಗಿಯೇ ರೂಪಿಸಿರುವಂಥ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆಂದರೆ ಈ ಸಂವಿಧಾನ, ಮೊನ್ನೆ ಯಾರೋ ಒಬ್ರು ಈ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು, ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು. ಆದರೆ ಆ ಪುಣ್ಯಾತ್ಮರು ಆ ಸಂವಿಧಾನದ ಪೀಠಿಕೆಯನ್ನು ಓದ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಆ ಸಂವಿಧಾನದ ಪೀಠಿಕೆ ಆರಂಭವಾಗೋದೇ ಭಾರತದ ಜನಗಳಾದ ನಾವು ಅಂತ. ಭಾರತದ ಜನಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮನ್ಲಿ ರಿಸಾಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಅದು ಹೇಳ್ತು, ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಂಪೂರ್ಣ ಅಂದ್ರೆ ನಮ್ಮನ್ನು ಗೌರವಿಸುವ ಸಂವಿಧಾನ ಅಂದ್ರೆ ಅವರು ನಾವು ಅನ್ನೋದ್ರಲ್ಲಿ ಒಳಗೊಂಡಿಲ್ಲ, ಅವರೆಲ್ಲ ಪ್ರತ್ಯೇಕವಾಗಿದ್ದಾರೆ, ಅವ್ರು ಭಿನ್ನವಾಗಿದ್ದಾರೆ. ಅಂದ್ರೆ ನಾವು ಅನ್ನೋ ಪರಿಕಲ್ಪನೆಗೆ ಅವ್ರು ಒಳಪಟ್ಟಿಲ್ಲ ಅನ್ನೋದನ್ನ ಅದು ಹೇಳ್ತಾ ಇದೆ, ಅವ್ರ ಮಾತು ಹೇಳ್ತಾ ಇದೆ, ಪ್ರತ್ಯೇಕತೆಯನ್ನ ಇದನ್ನು ಮಾಡ್ತಾ ಇದೆ. ಇದು ಬಹುತ್ವದ ಭಾರತ, ಇಲ್ಲಿ ಸಮಗ್ರತೆಯ ಭಾರತವನ್ನು ಕಲ್ಪಿಸಿಕೊಂಡು ಮಾತಾಡಬೇಕು. ಅಂಥ ದಾಳಿಗಳಿಗೆ ಒಳಗಾಗ್ತಾ ಇರುವಂಥ ನಾವು ಯಾವ ರೀತಿಯಲ್ಲಿ ಬುದ್ಧ ಮತ್ತು ಬಸವನ ಅಂಶಗಳು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಗಳು. ಧಾರವಾಡದ ವಿದ್ಯಾವರ್ತಕ ಸಂಘಕ್ಕೆ ಅವತ್ತಿನ ಪಾಟೀಲ್ ಪುಟ್ಟಪ್ಪನವರು ಬಿ ಆರ್ ಅಂಬೇಡ್ಕರ್ ಅವರನ್ನ ಬರಮಾಡಿಕೊಂಡ ಸಂದರ್ಭದಲ್ಲಿ ಅವತ್ತಿನ ಧಾರವಾಡದ ನ್ಯಾಯಾಲಯಕ್ಕೆ ಅಂಬೇಡ್ಕರ್ ಅವರು ಆಗಮಿಸಿರ್ತಾರೆ. ತಮ್ಮ ಕಾರ್ಯನಿಮಿತ್ತ, ವಕೀಲಿಕೆಯ ವೃತ್ತಿಯ ಕಾರ್ಯನಿಮಿತ್ತ ಆಗಮಿಸಿರ್ತಾರೆ.
ಆವಾಗ ಪಾಟೀಲ್ ಪುಟ್ಟಪ್ಪನವರು ಬಹಳ ಒತ್ತಾಯದಿಂದ ಅವರನ್ನ ಅಲ್ಲಿ ವಿದ್ಯಾವರ್ಧಕ ಸಂಘಕ್ಕೆ ಬರಮಾಡಿಕೊಳ್ತಾರೆ. ಆವಾಗ ಅಂಬೇಡ್ಕರ್ ಅವರು ಹೇಳಿರುವಂಥ ಮಾತುಗಳು, ಬಸವಣ್ಣನ ಅನುಯಾಯಿಗಳಿಗೆ ನಾನೇನು ಹೇಳಿ, ಬಸವಣ್ಣನ ಅನುಯಾಯಿಗಳಿಗೆ ನಾನೇನು ಹೇಳೋದು, ವಿಶ್ವ ಮಾನವ ತತ್ವವನ್ನು ನಿಮ್ಮಲ್ಲಿ ತುಂಬಿ ಹೋಗಿದ್ದಾರೆ, ಅದರಲ್ಲಿ ಒಂದಿಷ್ಟು ಅಂಶಗಳನ್ನು ನೀವು ಕರಗತ ಮಾಡಿಕೊಂಡ್ರೆ ನಿಜವಾಗ್ಲೂ ಈ ವಿಶ್ವ ಮಾನವ ತತ್ವಕ್ಕೆ ಗೌರವ ಸಿಕ್ಕಂತಾಗುತ್ತೆ ಅಂತೇಳಿ ಅಂಬೇಡ್ಕರ್ ದಾಖಲಿಸಿದ್ದಾರೆ. ಜನವಾಣಿಯನ್ನ ದೇವವಾಣಿಯನ್ನಾಗಿಸಿದವ ಬಸವಣ್ಣ. ಜನವಾಣಿ ಜನಸಾಮಾನ್ಯರ ಭಾಷೆಯನ್ನ ಕನ್ನಡದಲ್ಲಿ ದೇವರನ್ನ ಮಾತಾಡಿಸ್ಬೋದು, ಕನ್ನಡದಲ್ಲಿ ದೇವರನ್ನ ಜೊತೆಗೆ ಅನುಸಂಧಾನಕ್ಕೆ ಕುಂದರಬಹುದು, ಕನ್ನಡದಲ್ಲಿಯೇ ದೇವರನ್ನ ಮಾತಾಡಿಸಿ ಪ್ರಶ್ನಿಸಿ ಅವನನ್ನು ಖಂಡಿಸಬಹುದು ಅನ್ನೋದನ್ನು ಹೇಳಿಕೊಟ್ಟಂತ ಬಸವಣ್ಣ. ಹೊಸಪೇಟೆ ನಗರಸಭೆಯ 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ ನಗರದ ವಿವಿಧ ಏರಿಯಾಗಳಲ್ಲಿ ಅಭಿವೃದ್ಧಿ ಕೆಲಸ ನಡೆಸಲು ಅನುದಾನ ನೀಡಲಾಗುತ್ತಿದೆ. ಹೀಗೆ 29ನೇ ವಾರ್ಡಿನಲ್ಲಿ 20 ಲಕ್ಷ ಮೊತ್ತದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿಯನ್ನ ನಿರ್ಮಿಸಲು ಅನುದಾನ ನೀಡಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರಸಭಾ ಅಧ್ಯಕ್ಷರು, ಈ ಭಾಗದ ನಗರಸಭಾ ಸದಸ್ಯರು ಹಾಗೂ ಮುಖಂಡರಿಂದ ಎಂಎಂಟಿಸಿ ಕಾಲೋನಿಯಲ್ಲಿ ಭೂಮಿ ಪೂಜೆ ನಡೆಸಿದರು. पूजा करके उससे कहा भूमि पूजा करके गुरुवार $20 ಲಕ್ಷ ಮೊತ್ತದ ಅನುದಾನದಲ್ಲಿ ಸಿಸಿ ರಸ್ತೆ ಹಾಗೂ ಭಗತ್ ಸಿಂಗ್ ನಗರದಲ್ಲಿ ಚರಂಡಿ ಕಾಮಗಾರಿಯನ್ನ ನಡೆಸಲಾಗುವುದೆಂದು ನಗರಸಭಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಈ ವೇಳೆ ತಿಳಿಸಿದ್ದಾರೆ. ಇಂದು ನಗರದ 29ನೇ ವಾರ್ಡ್ನಲ್ಲಿ ಸದಸ್ಯರಾದ ಹಾಗೂ ಉಪಾಧ್ಯಕ್ಷರಾದ ರಮೇಶ್ ಗುಪ್ತಾ ಅವರು ಅನುದಾನದಲ್ಲಿ 20 ಲಕ್ಷ ರೂಪಾಯಿ ಸಿಸಿ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ. ಹಾಗೂ ನಿನ್ನೆನೂ 28ನೇ ವಾರ್ಡಲ್ಲಿ ಒಂದು ಕಾಮಗಾರಿಯನ್ನು ಉದ್ಘಾಟನೆ ಮಾಡಿದ್ವಿ. ಈ ಎರಡು ಮುಖಾಂತರ ಅದೊಂದು ಮುಖ್ಯ ರಸ್ತೆಯಿಂದ ಅಲ್ಲಿನ 28 ಮತ್ತು 29ನೇ ನಾಗರಿಕರ ಬೇಡಿಕೆ ಏನೆಂದರೆ 5ನೇ ಕ್ರಾಸ್ ರಸ್ತೆಯನ್ನು ನಮಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅನುದಾನಗಳ ಕಡಿಮೆ ಕೊರತೆಯಿಂದ ನಾವು ಎಲ್ಲ ಕಡೆಯೂ ಕೆಲವು ಕೆಲಸಗಳು ಮಾಡಲಿಕ್ಕೆ ಅನುಕೂಲವಾಗ್ತದೆ. ಇದು ಅತಿ ಮುಖ್ಯ ರಸ್ತೆಯಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾಳೆ ನಾಡಿದ್ದು ಸ್ವಲ್ಪ ನಮ್ಮ ಇಂಜಿನಿಯರ್ ಎಲ್ಲರ ಹತ್ರ ಡಿಸ್ಕಸ್ ಮಾಡಿಕೊಂಡು ಅನುದಾನ ಎಷ್ಟು ಬಾಕಿ ಇದೆ ನೋಡಿಕೊಂಡು ಅದ್ರ ಮೇಲೆ ಬಹಳ ಬೇಡಿಕೆ ಇದೆ ಅಂತ ತಿಳಿದು ಬಂದಿದೆ. ಅನುದಾನ ಕೊರತೆ ಇದೆ, ಅಲ್ಲಿ ಅನುದಾನ ಹಾಕಿ ನಾವು ರಸ್ತೆ ಕಾಮಗಾರಿಯನ್ನು ಅಲ್ಲಿನೂ ಮಾಡಿಸ್ತೀವಿ ಅಂತೇಳಿ ಹೇಳುತ್ತಾ, ಮುಂದಿನ ನಗರದಲ್ಲಿ ನಮ್ಗೆ ಸರ್ಕಾರನೂ ಸ್ವಲ್ಪ ಹೆಚ್ಚಿನ ಅನುದಾನ ಕೊಟ್ಟರೆ ಮುಂದಿನ ಎಲ್ಲ ಕೆಲಸಗಳು ಮಾಡಲು ಅನುಕೂಲ ಆಗುತ್ತೆ. ಈಗಾಗಲೇ ಹಳೆ ಅನುದಾನಗಳನ್ನೇ ನಾವು ಬಳಸ್ತಾ ಇದ್ದೀವಿ. ಮಾನ್ಯ ಆನಂದ್ ಸಿಂಗ್ ಸರ್ ಅವರ ಅನುದಾನಗಳನ್ನೇ ಎಲ್ಲ ಕಡೆ ಬಳಸ್ಕೊಂಡು ರಸ್ತೆಗಳನ್ನು ಮಾಡ್ತಾ ಇದ್ದೀವಿ. ಈಗ ನಮಗೆ ಮುಂದಿನ ಹೊಸ ಯೋಜನೆಗೆ ಹೊಸ ಸರ್ಕಾರ ಯಾವುದೇ ಅನುದಾನ ಇನ್ನೂ ಬಿಡುಗಡೆ ಮಾಡಿಲ್ಲ. ಆ ಅನುದಾನ ಕೊರತೆ ಕೊಟ್ಟರೆ ಮುಂದಿನ ನಗರದ ಎಲ್ಲ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿಗೆ ನಾವು ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಒಂದು ವಿಷಯ ಸಂದರ್ಭದಲ್ಲಿ ಹೇಳುತ್ತಾ ನಾನು ಒಂದು ಮಾತುಗಳಿಸ್ತಾನೆ. ಧನ್ಯವಾದಗಳು. ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಹೊಸಪೇಟೆ 29ನೇ ವಾರ್ಡ್
MMTC ಕಾಲೋನಿಯಲ್ಲಿ ಒಂದು ಹದಗೆಟ್ಟ ರೋಡನ್ನು ಹೊಸ ನವೀಕರಣ ಮಾಡಿ CC ರೋಡ್ ಮಾಡೋಂಥ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಸೊ ಈ ಒಂದು ಕಾಮಗಾರಿಗೆ ಕಾರಣೀಕರ್ತರಾದಂಥ ನಮ್ಮ ನಗರಸಭೆ ಅಧ್ಯಕ್ಷರಿಗೆ, ಕಮಿಷನರ್ ಅವರಿಗೆ, ಎಲ್ಲ ಸರ್ವ ನಗರಸಭೆ ಸದಸ್ಯಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ವಾರ್ಡಿನ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ರಸ್ತೆ ಸದುಪಯೋಗ ಪಡ್ಕೋಬೇಕು. ಆಮೇಲೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಕ್ಕಂಥವ್ರು ಈ ಪೂರ್ತಿ ಡಿಗ್ ಮಾಡಿ ಮನೆಗಳು ತಗ್ಗಾಗಲಾರ್ದಂಗೆ ಲೆವೆಲ್ ಮಾಡಿ ಒಳ್ಳೆ ಗುಣಮಟ್ಟದ ಕಾಮಗಾರಿ ಮಾಡಬೇಕಂತೇಳಿ ಕಾಂಟ್ರಾಕ್ಟರ್ ಈ ಮೂಲಕ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಕೆಲಸ ಈ ಒಂದು ಮಾಡಿರ್ತಕ್ಕಂಥ ಕೆಲಸ ಶಾಶ್ವತವಾಗಿ ಇರಬೇಕಿದು. ಸೊ ಕಾಂಟ್ರಾಕ್ಟರ್ದು ಒಳ್ಳೆ ಹುಡುಗ ಇದೆ, ಮಂಜು ಅಂತೇಳಿ ಒಳ್ಳೆಯವ್ರಿಗೆ ಕಾಂಟ್ರಾಕ್ಟ್ ಆಗಿದೆ. ಸೊ ಅವ್ರಿಗೆ ಈ ಮೂಲಕ ಹೇಳೋದು ಇಷ್ಟಪಡೋದೇನೆಂದರೆ ಕ್ವಾಲಿಟಿ ಆಫ್ ವರ್ಕ್ ಯಾವುದೋ ಕಾಂಪ್ರಮೈಸ್ ಆಗಬೇಡ್ರಿ, ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಈಗ ಇಲ್ಲಿ ಬಂದಿರತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಮತ್ತು ಕಮಿಷನರ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. 5ನೇ ಕ್ರಾಸ್ MGನ 5ನೇ ಕ್ರಾಸಲ್ಲಿ ಈಗ ನಿನ್ನೆ ಭೂಮಿ ಪೂಜೆ ಮಾಡಿ ಅರ್ಧ ರೋಡ್ ಆಗಿದೆ. ಇನ್ನು ಅರ್ಧ ರೋಡ್ ದಯವಿಟ್ಟು ನಮ್ಗೆ ಅನುದಾನ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ಅಲ್ಲಿ ನಿವಾಸಿಗಳಿಗೆ ಭಾಳ ಸಮಸ್ಯೆ ಆಗಿದೆ. ಅಲ್ಲಿ ಭಾಳ ಸಮಸ್ಯೆ ಆಗಿದೆ. ನೀವು ಅಲ್ಲ ಮೇನ್ ರೋಡ್ 5ನೇ ಕ್ರಾಸಲ್ಲಿ MG ನಗರಲ್ಲಿ ಮೇನ್ ರೋಡು 5ನೇ ಕ್ರಾಸ್ ಆಗ ಅಲ್ಲಿ ಏನಾಗಿದೆ ಮಣ್ಣಾಗಿ ಜನಗಳಿಗೆ ಭಾಳ ಸಮಸ್ಯೆ ಆಗಿದೆ. ಸೊ ದಯವಿಟ್ಟು ಅಧ್ಯಕ್ಷರು ಈ ವಿಷಯ ಗಮನ ಹರಿಸಿ 5ನೇ ಕ್ರಾಸ್ ಆದಷ್ಟು ಬೇಗ ಮಾಡ್ಕೊಡ್ಬೇಕಂತ ಕಮಿಷನರ್ಗೆ, ಅಧ್ಯಕ್ಷರಿಗೆ, ಎಲ್ಲ ನಾಗರಿಕರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಾಮಗಾರಿನ 15ನೇ ಹಣಕಾಸಿನ ಯೋಜನೆಯಲ್ಲಿ ನಾವು ಕೈಗೆತ್ತಿಕೊಂಡಿದ್ದೀವಿ. ಸೊ ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಈಗಾಗಲೇ ಮಾನ್ಯ ಅಧ್ಯಕ್ಷರು ಈಗಾಗಲೇ ಮಾತಾಡಿ ಹೇಳಿದ್ದಾರೆ. MMTC ಕಾಲೋನಿಯಲ್ಲಿ ಈಗಾಗಲೇ ಈಗ 29ನೇ ವಾರ್ಡು ಸುಮಾರು 20 ಲಕ್ಷದ ಕಾಮಗಾರಿ ಇದು CC ರಸ್ತೆ ಮತ್ತು ಚರಂಡಿ ಒಳಗೊಂಡಂಥ ಕಾಮಗಾರಿ. ಈಗಾಗಲೇ ಅವರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕಾಮಗಾರಿ ನಡೆಯೋ ಸಂದರ್ಭದಲ್ಲಿ ಅದ್ರ ಗುಣಮಟ್ಟ ಕಾಪಾಡಿಕೊಂಡ್ರೆ ಅದರ ಜೀವಿತಾವಧಿ ಜಾಸ್ತಿ ಇರುತ್ತೆ. ಈಗ ನಾವು ಆಸ್ಫಾಲ್ಟ್ ರೋಡ್ ಮಾಡ್ತೀವಿ, ಅದು ಮಳೆಗಾಲ ಮತ್ತು ಬೇರೆ ಕಾರಣಕ್ಕೆ ಶ್ರಿಂಕ್ ಆಗೋದು ಕಾರಣಕ್ಕೆ ಅದು 4-5 ವರ್ಷ ನಮಗೆ ಬಂದರೆ ಹೆಚ್ಚಾಯಿತು. ಆಮೇಲೆಲ್ಲ ತಗ್ಬಿಡೋದು ಮತ್ತು ಬೇರೆ ಕಾರಣಕ್ಕೆ ಅದೆಲ್ಲ ಹಾಳಾಗ್ತಾ ಇರುತ್ತೆ. CC ರಸ್ತೆ ಹಾಕೋ ಉದ್ದೇಶ ಕೊನೆ ಪಕ್ಷ ಅದಕ್ಕೆ 25ರಿಂದ 30 ವರ್ಷ ಅದಕ್ಕೆ ಜೀವಿತಾವಧಿ ಇರಬೇಕು ಅನ್ನೋದು ಉದ್ದೇಶ. ಆ ಕಾರಣಕ್ಕೆ ಅದು ನಿರ್ವಹಣಾ ವೆಚ್ಚ ಜಾಸ್ತಿ ಆದರೂ ಕೂಡ ಅದನ್ನು ಆಯ್ಕೆ ಮಾಡೋದು ಯಾಕೆ ಅಂದರೆ ದೀರ್ಘಕಾಲಿಕವಾಗಿ ಬಾಳಿಕೆ ಬರಬೇಕು ಅನ್ನೋ ಕಾರಣಕ್ಕೆ. ಅದಕ್ಕೆ ಇದು ಯಾವುದೇ ಕಾಂಕ್ರೀಟ್ ರೋಡು ದೀರ್ಘಕಾಲಿಕವಾಗಿ ಬಾಳಿಕೆ ಬರಬೇಕು ಅನ್ನೋದಾದರೆ ಗುಣಮಟ್ಟದ ಸ್ಯಾಂಡ್, ಈಗೆಲ್ಲ ಸ್ಯಾಂಡ್ ಉಪಯೋಗಿಸ್ತಾರೆ, ಸ್ಯಾಂಡ್ ಸಿಗಲ್ಲ. ಅದು ಡಬಲ್ ಫಿಲ್ಟರ್ಡ್ ಸ್ಯಾಂಡ್, ಗುಣಮಟ್ಟದ ಸ್ಯಾಂಡ್ ಉಪಯೋಗಿಸ್ಬೇಕು. ಮತ್ತು ಅದಕ್ಕೆ ಕ್ವಾಲಿಟಿ ಸಿಮೆಂಟ್ ಹಾಕಬೇಕು. ನಾವೇನು ಇದು ನಮ್ಮ ಎಸ್ಟಿಮೇಟಲ್ಲಿ ತೋರಿಸಿತ್ತು ಆ ಪ್ರಕಾರ. ಮತ್ತು ಅದು ರಸ್ತೆ ಸಾರ್ವಜನಿಕರಿಗೆ ಅನಾನುಕೂಲ ಆಗದೇ ಇರೋ ರೀತಿ ಮಾಡಲಿಕ್ಕೆ ಎಲ್ಲ ಅವಕಾಶ ಇದೆ. ಅಂದರೆ ಅವ್ರ ಮನೆ ತಗ್ಗು ದಿಬ್ಬ ಈ ಥರ ಎಲ್ಲ ಹೈಟಲ್ಲಿ ಆಗೋದು ಈ ಥರ ಎಲ್ಲ ಆಗಲಾರ್ದಂಗೆ ಅದು ನೋಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಕ್ಯೂರಿಂಗು ಒಂದು ಇಂಪಾರ್ಟೆಂಟ್ ಇದೆ. ಕೆಲಸ ಮಾಡಬೇಕಾದ್ರೆ ಲೆವೆಲಿಂಗು ಮತ್ತು ಮನೆಗಳಿಗೆಲ್ಲ ಡಿಸ್ಟರ್ಬ್ ಆಗೋದು, ಇದು ವಾಟರ್ ಪೈಪ್ಲೈನ್ ಆಗಲಿ UGD ಆಗಲಿ ಸಾರ್ವಜನಿಕರಿಂದ ಏನಾದರೂ ಆಕ್ಷೇಪಣೆಗಳು ಬರಲಾರ್ದಂಗೆ ಇಲ್ಲಿ ಸ್ಥಳೀಯರು ಅದನ್ನು ವ್ಯವಸ್ಥೆ ಮಾಡಿಕೊಟ್ಟು ಕಾಂಟ್ರಾಕ್ಟರ್ಗಳಿಗೆ ಸಹಕರಿಸಿದರೆ ಕಾಂಟ್ರಾಕ್ಟ್ರು ಕೂಡ ಅವರ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಇದು ಉತ್ತಮ ಗುಣಮಟ್ಟದ ಕಾಮಗಾರಿ ಆಗುತ್ತೆ. ದೀರ್ಘಾವಧಿ ಬಾಳಿಕೆ ಬರಲಿ ಅಂತ ಬರುವಂಥ ಕಾಮಗಾರಿ ಮಾಡಲಿ ಅಂತ ಹೇಳ್ತಾ ಅದನ್ನು ನಿರಂತರವಾಗಿ ನಮ್ಮ ಇನ್ನು ಉಪಾಧ್ಯಕ್ಷರು ಇದೇ ವಾರ್ಡ್ನರಾಗಿರೋದ್ರಿಂದ ಅವರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತೇಳಿ ನಮಗೂ ಆಸೆ ಇದೆ. ಎಲ್ಲರಿಗೂ ಧನ್ಯವಾದಗಳು. ಹೊಸಪೇಟೆ ನಗರಸಭೆಯ 35ನೇ ವಾರ್ಡ್ ಈಶ್ವರ್ ನಗರದಲ್ಲಿ ಬನ್ನಿ ಮಹಂಕಾಳಿ ದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗುತ್ತಿದೆ. ಈ ಭಾಗವಾಗಿ ಬನ್ನಿ ಮಹಂಕಾಳಮ್ಮ ಮಹಿಳಾ ಸೇವಾ ಸಮಿತಿಯಿಂದ HLC ಕಾಲುವೆಗೆ ತೆರಳಿ ಗಂಗಾ ಪೂಜೆ ನಡೆಸಿ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಬನ್ನಿ ಮಹಂಕಾಳಿ ಮೂರ್ತಿಯ ಮೆರವಣಿಗೆ ನಡೆಸಲಾಗಿದೆ. ಆರತಿ ಬೆಳಗೋಣ.
बन्नी महाकाली महाराज को जय, गंगे महाराज को जय, बन्नी महाकाली महाराज को जय, गंगे महाराज को जय, बन्नी महाकाली महाराज को जय, गंगे महाराज को जय। ಹೊಸಪೇಟೆ ನಗರದ ಉಮರ್ ಫಂಕ್ಷನ್ ಹಾಲ್ನಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ನಿಮಿತ್ತ ಸರ್ವಧರ್ಮ ಸಮಾನತೆಯ ಕಾರ್ಯಕ್ರಮವನ್ನ ಕೈಗೊಳ್ಳಲಾಗಿತ್ತು. ಹೀಗೆ ಕಾರ್ಯಕ್ರಮದ ಬಳಿಕ ಕಲಾ ತಂಡಗಳಿಂದ ಕವಾಯತು ನಡೆಸಿಕೊಡಲಾಯಿತು.
नहीं होते। जिस कौम में जाबाज वो हुसैन के जैसे, उस कौम के बच्चे कभी बुज़दिल नहीं होते। ಈಗ ಅನಾಮಧೇಯ ಗಂಡಸಿನ ಶವದ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ ಸುಮಾರು 40 ರಿಂದ 45 ವರ್ಷ ವಯೋಮಾನದ ಅನಾಮಧೇಯ ಗಂಡಸಿನ ಶವ ಕಮಲಾಪುರದ 4 ಕಾಲುವೆಯಲ್ಲಿ ಅಕ್ಟೋಬರ್ 6ರಂದು ತೇಲಿ ಬಂದಿದೆ. ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಕಂಡುಬಂದಿದೆ. ಅನಾಮಧೇಯ ಗಂಡಸಿನ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಕಮಲಾಪುರ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ಪಡೆಯಬಹುದಾಗಿದೆ. ಈಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.